ನಮಸ್ಕಾರ ಸ್ನೇಹಿತರೆ. ಇವತ್ತಿಂದ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಇವತ್ತು ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ರನ್ ಆಗಿದೆ. ಬೆಳಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಪಿ ಡಿ ಎಚ್ ಮೇಲೆ ಅಂದರೆ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದಮೇಲೆ ಆ ಸ್ಟ್ರಾಟಜಿ ಪ್ರಕಾರ ತುಂಬ ಚೆನ್ನಾಗಿ ನಿಮ್ಮ ನೆನಪಿರ್ಬೋದು. ನಾನಿಲ್ಲಿ ಸುಮಾರು ಈ ಹಾಂ ಎಷ್ಟು 10 ಗಂಟೆ ಸುಮಾರಿಗೆ ನಾನು ಹೇಳಿದ್ದೆ, ಇದು ಮ್ಯಾಕ್ಸಿಮಮ್ ಇದು ಬ್ರೇಕ್ ಆಗ್ತಾ ಇದೆ. ಈ ಗ್ರೀನ್ ಚುಕ್ಕಿಗಳ ಲೈನ್ ಏನಿದೆ ಅಲ್ಲಿ ತನಕ ಹೋಗ್ಬೋದು. ಅದು ಮೀರಿದರೆ ಈ ಮೇಲಿನ ಒಂದು ಲೈನ್ ತನಕ ಹೋಗಬಹುದು ಅನ್ನುವಂಥ ಒಂದು ಮಾತಾಡಿದ್ದೆ. ನೀವು ಹಳೆ ವಿಡಿಯೋ ತೆಗೆದು ನೋಡಬಹುದು. ಅದು ಅದರ ಪ್ರಕಾರ ಕರೆಕ್ಟಾಗಿ ಅದೇ ಲೈನಿಗೆ ಅಂದರೆ 48,245 ಇದಕ್ಕೆ ಸುಮಾರು 2 ಸಲ ರೀಟೆಸ್ಟ್ ಮಾಡಿ ಮತ್ತೆ ಅದಕ್ಕೂ ಬ್ರೇಕ್ ಏನಂತೀರಿ ಇದು ಮಾಡಿ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗ್ತಾ ಇದೆ. ಇದು ಒಂದು ಸಂಕೇತ, ಒಳ್ಳೆ ಸಂಕೇತ. ನಮ್ಮ ಸ್ಟ್ರಾಟಜಿ ಪ್ರಕಾರ ಒಳ್ಳೆ ಬ್ಯಾಂಕ್ ನಿಫ್ಟಿ ಇವತ್ತು ಸುಮಾರು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಉಂಟಿದೆ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಅಷ್ಟೊಂದೇನು ಒಳ್ಳೆ ಮೂಮೆಂಟ್ ಏನು ಸಿಕ್ಕಿಲ್ಲ. ಬರೀ ಸೈಡ್ ವೇಸ್. ಇವತ್ತಿನ ಬೆಳಗ್ಗೆ ಓಪನ್ ಆಯಿತು. ಓಪನ್ ಆಗಿದ ಮೇಲೆ ಒಂದು ಸ್ವಲ್ಪ ಏನು 15 ನಿಮಿಷದ ಒಂದು ರೇಂಜ್ ಬ್ರೇಕ್ಔಟ್ ಕೊಟ್ಟ ಮೇಲೆ ಅದೇ ರೇಂಜ್ನಲ್ಲಿ ಕಡೆಯವರೆಗೆ ಮಾರ್ಕೆಟ್ ಎಂಡ್ ಆಯಿತು. ಅಂದರೆ ನಿಫ್ಟಿ ತುಂಬ ನಿರಾಶೆ ಮಾಡಿದೆ ಇವತ್ತಿನ ಮಾರ್ಕೆಟು. ಅಂಥದ್ದೇನು ಹೇಳ್ಕೊಳ್ಳುವಂಥ ಭಾಳ ಸ್ಲೋ ಆಗಿ ಈಗ ನಿನ್ನೆಂದು PDHಗೆ ಸ್ವಲ್ಪ ಟಚ್ ಮಾಡಿದೆ. ಟಚ್ ಮಾಡಿ ಮತ್ತೆ ಇಲ್ಲಿ ಸೆಲ್ಲರ್ಸ್ ಸ್ವಲ್ಪ ಅಗೇನ್ ಪವರ್ಫುಲ್ ಆಗಿ ನಂಗೆ ಕಾಣ್ತವೆ. ಸೊ ಹೀಗೆ ಈಗ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಏನು ಟ್ರೇಡಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ಒಳ್ಳೆಯ ಲಾಭನೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಆಪ್ಷನ್ ಬಾಯರ್ಸ್ ಸಲುವಾಗಿ, ಆಪ್ಷನ್ ಟ್ರೇಡರ್ಸ್ ಸಲುವಾಗಿ, ಆಪ್ಷನ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಇವತ್ತು ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ಸುಸಂಧಿ ಆಗಿ ಪರಿವರ್ತನೆ ಆಗಿದೆ. ಸೊ ಈಗ ನಾಳೆ ಇದು ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದು ನಾವು ನೋಡಿದ್ರೆ ಅಗೇನ್ ಇದು ಮೇಲುಗಡೆನೇ ಹೋಯಿತು ಅಂದರೆ 48,490ವರೆಗೂ ಕೂಡ ಹೋಗಬಹುದು. ಇಲ್ಲ ಅಂದರೆ ಮತ್ತೆ ಇದು ಡೌನ್ ಫಾಲ್ ಆದರೆ ಇನ್ನು ಕೆಳಗಿನ ಒಂದು 2 ಲೆವೆಲ್ ತನಕ ಇವತ್ತು ಇನ್ನು ಓಪನ್ ಆಗಿದೆ ಅಲ್ಲಿ ತನಕ ಬರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ 47,900 48,000 ಅಂತ ಹೇಳ್ಕೊಡಿ ಅಂದಾಜು. 48,000 ಭಾಳ ಇದ್ರದ್ದು ಲೆವೆಲ್ ಇದೆ. ಇದು ಬ್ರೇಕ್ ಮಾಡ್ತಂದ್ರೆ ಮತ್ತೆ ಕೆಳಗೆ ಬರ್ಬೋದು. ಬಟ್ ಸದ್ಯಕ್ಕೆ ಏನು ಮೊಮೆಂಟಮ್ ಕಾಣ್ತಾ ಇದೆ, ಅದು ಅಪ್ಪರ್ ಮೂಮೆಂಟ್ ಇದೆ. ಡೇಟ್ ಒಂದು ಇದರೊಳಗೆ ನೋಡಿದರೆ ಚಾರ್ಟ್ನಲ್ಲಿ ಡೇ ಚಾರ್ಟ್ನಲ್ಲಿ ಇವತ್ತು ತುಂಬ ಫುಲ್ ಪಾಸಿಟಿವ್. ಮೇಲ್ಗಡೆ 48,200 ಗಡಿ ಟಚ್ ಮಾಡಿತ್ತು. ಎಷ್ಟು ಒಂದು 5 ದಿನ ಕೆಳಗಡೆ. ಅದು ಈಗ 2 ಸಲ ಅಲ್ಲಿ ಟಚ್ ಮಾಡಿ 2 ದಿವಸ 3 ದಿವಸ ಟಚ್ ಮಾಡಿ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಬಂತು. ಅಗೇನ್ ಸ್ವಲ್ಪ ಅಪ್ ಮೂವ್ ಮಾಡಿದೆ. ಈ ನಾಳೆ ಇದೇ ಡೈರೆಕ್ಷನಲ್ಲಿದ್ದರೆ ಮತ್ತೆ 48,500 ತನಕ 200 ತನಕ ಅಂತೂ ಹೋಗ್ಲಿಕ್ಕೆ ದಾರಿ ಇದೆ.
48,500 ತನಕ. ಸದ್ಯದ ಈ ಕ್ಯಾಂಡಲ್ ಏನು ತುಂಬ ಬುಲಿಶ್ ಇದೆ. ಅದು ಇನ್ನೂ ಸ್ವಲ್ಪ ಜಿಗಿಯುತ್ತೆ ನಾಳೆ ಅಪ್ ಸೈಡ್. ಮತ್ತೆ ಇದೇ ಮೊಮೆಂಟಮ್ ನಡೀತಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಫ್ಟಿನಲ್ಲಿ ಏನಾಗಿದೆ ನೋಡೋಣ. ನಿಫ್ಟಿನಲ್ಲಿ ಕೂಡ ಬ್ಯಾಂಕ್ ನಿಫ್ಟಿ ಅಷ್ಟು ಪಾಸಿಟಿವ್ ಇದ್ದಿಲ್ಲ, ಆದ್ರೂ ಗ್ರೀನ್ನಲ್ಲೇ ಇವತ್ತು ಎಂಡ್ ಆಗಿದೆ. ಅಗೇನ್ ಇವತ್ತಿನ 21,650ಗೆ ಟಚ್ ಮಾಡಿ ಮತ್ತೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ನಲ್ಲಿ ಬಂದಿದೆ. ಅಂತೂ ಇದು ಕೂಡ ಸ್ವಲ್ಪ ಪಾಸಿಟಿವ್ ಮೂಮೆಂಟ್ ಇದೆ ನಾಳೆ ಸಲುವಾಗಿ. ಸೊ ಈ ರೀತಿ ಇವತ್ತಿನ ಒಂದು ಸಣ್ಣ ಅನಾಲಿಸಿಸ್. ಡೇನಲ್ಲಿ 15 ಮಿನಿಟ್ಸ್ನಲ್ಲಿ ಕೂಡ ಗ್ರೀನ್ನಲ್ಲೇ ಇದೆ, ತುಂಬ ಗ್ರೀನ್ನಲ್ಲಿದೆ. ಬ್ಯಾಂಕ್ ನಿಫ್ಟಿ ಕೂಡ 15 ಮಿನಿಟ್ಸ್ನಲ್ಲಿ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಮೊಮೆಂಟಮ್ ಇದೆ. ಸೊ ನಾಳೆ ಪಾಸಿಟಿವ್ನಲ್ಲಿ ಮತ್ತೆ ಗ್ರೋತ್ ಆಗಬಹುದು, ನೋಡೋಣ ಏನಾಗುತ್ತೆ. ಸೊ ನಮ್ಮ ಒಂದು ಅನಾಲಿಸಿಸ್, ಬೆಳಗ್ಗೆ ಅನಾಲಿಸಿಸ್ ತುಂಬ ಸಕ್ಸಸ್ಫುಲ್. ಈ ಲೆವೆಲ್ನಲ್ಲಿ ನಾನು ಟ್ರೇಡ್ ಮಾಡಿಬಿಟ್ಟಿದೆ. ಎಷ್ಟು 10 ಗಂಟೆ 10 ಗಂಟೆ ಸುಮಾರು. ಎಸ್. ಸೊ ತುಂಬ ಒಳ್ಳೆ ಪೊಸಿಷನ್ ಇವತ್ತಿನ ಬ್ಯಾಂಕ್ ನಿಫ್ಟಿ. ನಾಳೆ ನೋಡೋಣ ಹೇಗಾಗುತ್ತೆ. ಇದೇ ರೀತಿ ಮೊಮೆಂಟಮ್ ಇದ್ದರೆ, ಯಾಕಂದರೆ ಜನವರಿ ಹೊಸ ವರ್ಷದ ಒಂದು 2024ನೇ ವರ್ಷದ ಒಂದು ಆರಂಭದಲ್ಲಿ ಮಾರ್ಕೆಟ್ ಸ್ವಲ್ಪ ಜಿಗಿತ ತೋರಿಸ್ತಾ ಇದೆ. ನೋಡೋಣ ನಾಳೆ ಏನಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್.